ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನ ಹಬ್ಬದ ಹಿಂದಿನ ದಿನ ಹೇಗೆ ವಿಸರ್ಜನೆ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾರಿ, ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹುಷಾರಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ನಮ್ಮ ಪುಟಾಣಿಗಳು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಗಣಪತಿ ತಗೊಂಡು ತೋಟದ ಹತ್ರ ಹೋಗ್ತಾ ಇದ್ದಾರೆ. ತೋಟದ ಹತ್ರ ಅದು ಸಂಪಿದೆ, ಸೊ ಅಲ್ಲಿ ಬಿಡೋದಕ್ಕೆ. ಸೊ ಪೂಜೆ ಎಲ್ಲ ಆಯಿತು. ಆ್ಯಂಡ್ ನಾನಿಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಆ್ಯಂಡ್ ನನ್ನ ವಿಡಿಯೋಸ್ ಮತ್ತು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್, ಓಕೆ. ಆ್ಯಂಡ್ ನೋಡಿ, ತೋಟದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಗಣಪತಿ ದೇವ್ರಿಗೆ. ಸೊ ಕೊನೆಯದಾಗಿ ಆ್ಯಂಡ್ ತುಂಬಾ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಹಬ್ಬದ ದಿನ ಅಂತೂ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಗಣಪತಿನ ಕೂರಿಸಿ ಪೂಜೆ ಎಲ್ಲ ಮಾಡಿದ್ವಿ ದೇವರಿಗೆ. ಬಟ್ ಹಿಂದಿನ ದಿನ ವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ನಮ್ಮ ಪುಟಾಣಿಗಳಿಗೂ ಸ್ವಲ್ಪ ಬೇಜಾರಾಯಿತು. ಬೇಡ ಬಿಡೋದು, ಇಟ್ಕೊಳ್ಳೋಣ ಮನೆಯಲ್ಲೇ ಅಂತ ಇದ್ರು. ಇಲ್ಲ, ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೆ ತೋಟದ ಹತ್ರ ತೊಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಪಲ್ಲಿ ಬಿಟ್ಟರು. ಇನ್ನೂ ಕೋಲ್ಡ್ ಫ್ರೆಂಡ್ಸ್, ನನ್ನ ವಾಯ್ಸ್ ಅದಕ್ಕೆ ಫುಲ್ಲು ಡಲ್ ಆಗಿದೆ. ಸೊ ಹುಷಾರಿಲ್ಲ 1 ವೀಕಿಂದ. ಸೊ ಅದಕ್ಕೆ ವಿಡಿಯೋಸ್ ಏನೂ ಮಾಡಿಲ್ಲ, ನಾನು ವ್ಲಾಗ್ಸ್ ಏನೂ ಮಾಡಿಲ್ಲ. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ಓಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂಥೇಳಿ ಫೈನಲಿ ಸೊ ಅಪ್ಲೋಡ್ ಮಾಡಿದೆ. ಆ್ಯಂಡ್ ನಮ್ಮೂರಿಗೆ ಬೊಂಬೆ ಆಡಿಸ್ತಾರಲ್ವ, ಸೊ ಅವರೆಲ್ಲರೂ ಬಂದಿದ್ದರು. ಗಣಪತಿ ಎಲ್ಲ ಕೂರಿಸಿದ್ರು ನಮ್ಮೂರಲ್ಲಿ ಕೂಡ. ತುಂಬಾ ಚೆನ್ನಾಗಿ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಬಟ್ ನಾನು ಅಲ್ಲೆಲ್ಲ ಹೋಗಿ ನೋಡಲ್ಲ. ನಮ್ಮ ಪುಟಾಣಿಗಳು ಹೋದಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ವಿಡಿಯೋ ಮಾಡ್ಕೊಂಬಂದು ನನಗೆ ತೋರಿಸಿದ್ರು. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ರಂಗೋಲಿ ಕಾಂಪಿಟೇಷನ್ ಅಂತೆ, ಫ್ಯಾನ್ಸಿ ಡ್ರೆಸ್ ಅಂತೆ. ಸೊ ಅದು ಇದು ಗೇಮ್ಸ್ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್. ನಮ್ಮ ಪುಟಾಣಿಗಳು ಒಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅವರು, ಯಾಕೋ ಗೊತ್ತಿಲ್ಲ. ಸೊ ಈ ಸಲ ಅವರು ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಅಲ್ಲಿ ಊರೊಳಗಡೆ ಇರೋ ಮಕ್ಕಳೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಆ್ಯಂಡ್ ನಮ್ಮ ಪುಟಾಣಿಗಳು ಹೋಗಿದ್ರು ಇದು ಬೊಂಬೆದು ನೋಡೋದಕ್ಕೆ. ಏನಂತಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಸಾರಿ ಫ್ರೆಂಡ್ಸ್. ಸೊ ಅದೇ ಸರಿಯಾಗಿ ನನಗೆ ಹೆಸ್ರು ನೆನಪಾಗ್ತಾ ಇಲ್ಲ. ಸೊ ನಮ್ಮ ಪುಟಾಣಿಗಳು ನೋಡ್ಕೊಂಡು ಬಂದರು. ಆ್ಯಂಡ್ ಇಲ್ಲಿ ಸ್ವಲ್ಪ ಮನೆಗೆ ಏನೇನೋ ಬೇಕಾಗಿತ್ತು. ಸೊ ಅಕ್ಕ ಶಾಪಿಂಗ್ ಹೋಗಿ ತೊಗೊಂಡು ಬಂದರು. ಮಕ್ಕಳಿಗೆ ಬಾಕ್ಸಸ್ ಬೇಕಾಗಿತ್ತು. ಅದು 2 ಸರಿಯಾಗಿ ಅದು ಕ್ಲೋಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ವಿಕ್ಕಿದು ಮತ್ತು ಸ್ಫೂರ್ತಿದು. ಸೊ ಅದಕ್ಕೆ ಎಲ್ಲರಿಗೂ ಬಾಕ್ಸಸ್ ಅದೆಲ್ಲ ತೊಗೊಂಡು ಬಂದರು. ಅದರ ಜೊತೆಗೆ ಗೊತ್ತಲ್ಲ, ಸ್ನ್ಯಾಕ್ಸು ಅದು ಇದು ನಮ್ಮ ಪುಟಾಣಿಗಳಿಗೆ ಫೇವ್ರೇಟ್ ಆಗಿರೋದೆಲ್ಲ ತೊಗೊಂಡು ಬಂದರು. ಮತ್ತು ಫ್ಲಿಪ್ಕಾರ್ಟಲ್ಲಿ ಪರ್ಸ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲಿಪ್ಕಾರ್ಟಲ್ಲಿ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಸೊ ಅಕ್ಕಗೆ ಗಿಫ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದು. ಅಕ್ಕ ಬರ್ಡೇ ಇತ್ತು. ಸೊ ಅದಕ್ಕೆ ಅಕ್ಕಗೆ ಗಿಫ್ಟ್ ಮಾಡೋಣ ಅಂತೇಳಿ ಇದನ್ನು ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. 252 ರುಪೀಸ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿದ್ದು ರೆಡ್ ಕಲರ್. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.